ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧು ಫ್ಯಾಮಿಲಿ ಲಾಗ್. ಹೆಂಗದಿರಿ? ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂತೇಳಿ ತಿಳ್ಕೊತನು. ಇವತ್ತು ನಾನು ಬೆಳಿಗ್ಗೆ 5 ಗಂಟೆಯಿಂದನ ಲಾಗ ಶುರು ಮಾಡಾತನು. ಹೊರಗಡೆ ಅಂತರೂ ಪೂರ್ತಿ ಮಳೆ ಬರುವಂಗಾಗಿತ್ತು, ಮಾಡಿ ಹಾಕಿತ್ತ. ಇವತ್ತು ಮುಂಜಾನೆ ಲಘು ಎದ್ದಿದ್ನ್ಯಾನ. ಯಾಕತ್ತಂದ್ರೆ ನಮ್ಮ ಮನೆಯವರು 5 ಗಂಟೆಗೆ ಪೀಟಿಗೆ ಹೋಗಾರ ಡೈಲಿ. ಹಾಗಾಗಿ ಅವರು ಹೋಗುವಾಗ ನಾನು ಎಬ್ಬಿಸ್ತಾರೆ. ಅವ್ರು ಹೋದ್ಮೇಲೆ ನಾನು ಕಸ ಹೊಡ್ಕೊಂಡ ಪರ್ಶಿನೂ ಪರ್ಶಿ ಒರೆಸ್ಕೊಂಡಾದ್ಮೇಲೆ ಇನ್ನೂ ಮಕ್ಕಳನ್ನ ಸ್ಕೂಲ್ ಕಳ್ಸೋಕೆ ಟೈಮ್ ಇತ್ತು. ಅದಕ್ಕಾಗಿ ನಾ ಏನು ಮಾಡೀನಪ್ಪ ಅಂತಂದ್ರೆ ಜಳಕ ಮಾಡ್ಕೊಂಡು ಬನ್ನಿ. ಜಳಕ ಮಾಡಿ ಬಂದ ಆನಂತರ ಚಹಾ ಮಾಡಾಕಿಟ್ನಿ. ಚಹಾ ಬೆಳಿಗ್ಗೆ ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಕೈತೆ ಅಂಥೇಳಿ ಅಂದ್ಕೊಂಡು ಚಹಾ ಮಾಡಾಕಿಟ್ನಿ. ಚಹಾ ಮಾಡಿ ಈ ಕಡೆ ಬಂದ ದೇವ್ರದ್ದು ಪೂಜೆ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡ ಮಕ್ಕಳಿಗೆ ಅಂತನ ನಾಷ್ಟಾಕ ರೆಡಿ ಮಾಡಾಕತ್ತಿದ್ನ್ಯಾನ. ಸ್ಕೂಲ ಇತ್ತಿವತ್ತ ಮತ್ತು ಅಕ್ಕಂದು ಇವತ್ತು ಸ್ಕೂಲ್ ಇಲ್ಲ. ಆಕೆ ಇದು ಯಾಕೆ ಸ್ಕೂಲ್ ಇಲ್ಲಪ್ಪ ಅಂತಂದ್ರೆ ಎಕ್ಸಾಮ್ ಒಂದು ಸ್ಟಾರ್ಟ್ ಆಗ್ಯಾವ. ಅದಕ್ಕಾಗಿ ಯಾವತ್ತು ಎಕ್ಸಾಮ್ ಇರ್ತಾವ ಅವತ್ತು ಸ್ಕೂಲ್ ಇರ್ತೈತಿ, ಯಾವತ್ತು ಎಕ್ಸಾಮ್ ಇರೋದಿಲ್ಲ ಅವತ್ತು ಅಕ್ಕಂದು ಸೂಟಿ ಇರ್ತೈತಿ. ಈಗಿದ ಆರಾಧ್ಯಂದ ಕಂಟಿನ್ಯೂ ಆಗಿ ಸ್ಕೂಲ್ ಇರ್ತೈತಿ. ಈ ಕಡೆ ಸೈಡ ಚಾ ರೆಡಿ ಆಗೈತಿ. ಆ ಕಡೆ ನಾನು ನಾಷ್ಟ ಮಾಡೀನಿ. ನಾಷ್ಟ ಮಾಡಿ ಆಕಿಗೆ ಆರಾಧ್ಯಾಗ ಡಬ್ಬಿಗೂ ಹಾಕಿಕೊಟ್ನಿ. ಮತ್ತು ನಾಷ್ಟಾನು ಆಕಿ ಇಲ್ಲೇ ಸ್ವಲ್ಪ ಮಾಡಿ ಹೋಗ್ತಾಳೆ, ಜಾಸ್ತಿ ತಿನ್ನಂಗಿಲ್ಲ. ನಾನು ಈ ಕಡೆ ಬಾಕ್ಸ್ ರೆಡಿ ಮಾಡ್ಕೊಂಡು ಬರೋಕನ ಆರಾಧ್ಯ ಜಳಕ ಮಾಡಿ ಬಂದ್ಲು. ಆಕಿಗೆ ನಾಷ್ಟ ಹಾಕಿಕೊಟ್ನಿ. ಆಕಿ ನಾಷ್ಟ ಮಾಡಿದ್ಲು. ಮಾಡಿ ಆನಂತರ ಆಕಿದ ತಲೆ ಹತ್ತಿ ಕಟ್ಟೀನಿ. ಅಷ್ಟೊತ್ತಾಗೆ ಅಕ್ಕು ಈ ಕಡೆ ನಾನು ಮಮ್ಮಿ ಅಕ್ಕನ ಸ್ಕೂಲ್ ಕಳ್ಸಕ್ಕೆ ಬರ್ತೀನಂತ ಹೇಳಿ ಹೇಳತ್ತಿದ್ಲ. ಬೇಡವಾ ನೀನು ಇಲ್ಲೇ ನಾನು ಹೇಳತ್ತೀನಿ, ಇಲ್ಲ ನಾನು ಬರ್ತೀನಿ ಅನ್ನತ್ತಿದ್ಲ. ಹೊರಗಡೆ ಮಳೆ ಬರುವಂಗಾಗಿತ್ತು. ಮತ್ತು ಕರ್ಕೊಂಡು ಹೋದ್ನಿ ಅಂತಂದ್ರೆ ಮಳೆ ಶುರು ಆಕೈತಿ. ಅದಕ್ಕೆ ಆಕಿಗೆ ಹೇಳಿದ್ರೆ ಕೇಳವಳ, ಅಳಾಕತ್ತಿದ್ಲ. ಸ್ವಲ್ಪ ಎದ್ದಾಳ ಮತ್ತು ಲಗುಣ ಅದು ಬೇಕಣ್ಣ ಕೊಡ್ತೀನಿ, ಹಾಕೋ. ಟಿಫಿನ್ ವಾಟರ್ ಬಾಟಲರ್ ಹಾಕೋ, ಕೊಡ್ತೀನಿ. ಹಾಕೊಂಡಿ? ಸರಿ, ಹಂಗಾರೆ ತೊಗೊಂಬರ್ತೀನಿ ತಡಿ. ತಗೋ, ಟೈಮ್ ಮತ್ತ ಹಾಕೋ. ನೀಲೇರೇ ಕಳಿಸ್ದಕ್ಕಿನ ಬರ್ತೀನಿ ಸದ್ದ. ನಾಲ ನೀ ಅಲ್ಲ ಸುಮ್ಕೋದ್ರಿಲ್ಲ. ಆರಾಧ್ಯನ ಹೋಗಿ ಬಸ್ಸ ಹತ್ತಿಸಿ ಬನ್ನಿ. ಇಲ್ಲಿಂದ ಸ್ವಲ್ಪ ದೂರ ಆಕೈತ್ರಿ. ಮೇನ್ ರೋಡಿಗೆ ಹೋಗಿ ಹತ್ತಿಸ್ಬೇಕಾ. ಯಾಕಪ್ಪ ಅಂತಂದ್ರೆ ಮೇನ್ ರೋಡಿಂದನ ನಮ್ದು ಆರ್ಮಿ ಬಸ್ ಎಲ್ಲ ಬರ್ತಾವ, ಒಳಗಿಂದ ಬರ್ತಾವ ಕಡೆ ಕ್ವಾರ್ಟರ್ಸ್ ಕಡೆಯಿಂದ. ನಂದ ಉಳ್ದದ್ದೆಲ್ಲ ಕೆಲಸ ಮಾಡ್ಕೊಳತೀನಿ. ಅಷ್ಟೊತ್ತಾಗಿ ಅಕ್ಕು ಜಳಕ ಮಾಡಿ ಹೊಸ ಫ್ರಾಕ್ ಹಾಕೊಂಡಾಳ. ಹೊಸ ಫ್ರಾಕ್ ಹಾಕೊಂಡ ತೋರ್ಸಾಕತ್ತಾಳ ನಂಗೆ ಬಂದ. ಮಮ್ಮಿ ಹೆಂಗೈತಿ ಈ ಫ್ರಾಕ ನೋಡು ಅಂತ ಹೇಳಿ ಹೇಳತ್ತಿದ್ಲ. ಹೆಂಗೈತೆ ನಮ್ಮ ಅಕ್ಕನ ಫ್ರಾಕ ನೋಡ್ರಿ. ನಿನ್ನೆ ನಾವು ಮಾರ್ಕೆಟಿಗೆ ಹೋಗಿದ್ದೀವಲ್ಲ, ಅಲ್ಲಿ ಸುನ್ವರಿ ತೊಗೊಂಬನ್ನಿ. ಮತ್ತು ಸ್ವಲ್ಪ ತೊಗರಿ ಬೇಡಿ 1 ಕಿಲೋ ಐತೆ ಕಾಣ್ತೈತಿ, ತೊಗೊಂಡ್ಬನ್ನಿ. ಶೇಂಗಾ ನೋಡ್ರಿ, ಶೇಂಗಾ ತೊಗೊಂಬಂದೀವಿ. ಪಾಪ್ಕಾರ್ನ್, ಹಂಗೆ ಹೆಸರು ಕಾಳು ಒಂದು ಅರ್ಧ kg ಇರ್ಬೇಕಿದ. ರೇಷನ್ ಎಲ್ಲ ಬರ್ತೈತಿ, ಹೆಸರು ಕಾಳು ಬಂದಿದ್ದಿಲ್ಲ, ತೊಗರಿ ಬೇಳೆ ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ತೊಗರಿ ಬೇಳೆ ತರಿಸೋಣ ಹೋಗಿದ್ವಿ. ಅವಲಕ್ಕಿ ಸ್ವಲ್ಪ ತೊಗೊಂಬನ್ನಿ, ಒಂದು ಅರ್ಧ ಕಿಲೋದು ಐತಿದ. ಇದು ಪಾನಿಪುರಿ ಹಾಕುವುದ ಸೇವ್ ನೋಡ್ರಿ, ಪಾನಿಪುರಿ ಅವ್ರಿಗೆ ತಿನ್ನಾಕಂತೇಳಿ ಸ್ವಲ್ಪ ತೊಗೊಂಡ್ರಲ್ಲೇ. ಚಲೋ ಐತಿ ಇದು, ಟೇಸ್ಟ್ ಮಾತ್ರ ಮಸ್ತ್ ಆಗ್ತೈತಿ. ಒಗ್ಗರಣೆ ಹಾಕಿದ್ದೈತಿ, ಕರಿಬೇವು ಇದಾವ ಇದ್ರೊಳಗೆ, ಶೇಂಗಾ ಕರಿಬೇವು ಮಸ್ತ್ ಐತಿ. ಮತ್ತು ಸ್ವಲ್ಪ ಬಡೆ ಸೊಪ್ಪು ಇದ್ದಿದ್ದಿಲ್ಲ, ಬಡೆ ಸೊಪ್ಪು ಆಗಿದ್ದು. ಅದನ್ನ ತಿಂತಾ ಇದ್ರೆ ಖಾಲಿ ಆಗಿತ್ತು, ಅದನ್ನು ತೊಗೊಂಬನ್ನಿ. ಮತ್ತು ದಾಲ್ಚಿನ್ನಿ ಸ್ವಲ್ಪ, ಏಲಕ್ಕಿ ತೊಗೊಂಬನ್ನಿ. ಹಂಗೆ ಇನ್ನೊಂದು ಸ್ವಲ್ಪ ಸಾಮಾನು ತೋರಿಸ್ತೀನಿ ನಿಮಗೆ. ಅವು ಏನಪ್ಪ ಅಂತಂದ್ರೆ ನೋಡ್ರಿ, ನಿನ್ನೆ ನಮ್ಮ ಮನೆಯವ್ರದ ಕಾಯಿಪಲ್ಯ ಕೊಟ್ಟಾರ. ಹಿಡಿದಾಗ ಏನೇನು ಕೊಟ್ಟಾರ ಅಂತ ಹೇಳಿ ತೋರಿಸ್ತಾನೆ. ಬ್ರೆಡ್ ಕೊಟ್ಟಾರ ನೋಡ್ರಿ, ಬ್ರೆಡ್ ತೊಗೊಂಬರ್ತಾರೆ. ಎಷ್ಟು ಉದ್ದೈತಿ, ಒಂದು ಇಷ್ಟು ಉದ್ದೈತಿ ಬ್ರೆಡ್ ಕೊಟ್ಟಾರ. ಹಂಗೆ ಏನೇನು ಕಾಯಿಪಲ್ಯ ಕೊಟ್ಟಾರ ತೋರಿಸ್ತಾನೆ. ಇತ್ತ ಬಾಯ್ಲಕ್ಕು ನೋಡಿರಿ, ಬಾಳಿಕಾಯಿ ಕೊಟ್ಟಾರ ಫ್ರೂಟ್ ಒಳಗೆ. ಮಾವಿನಕಾಯಿ ಕೊಟ್ಟಾರ. ಇಷ್ಟದ ಇಲ್ಲೊಂದು ಐತಿ ನೋಡ್ರ ಬಾಳಿಕಾಯಿ ಐತಿ.
ತೊಗೊಂಬಂದು ಹಂಗೆ ಇಟ್ಟಾರ. ಇನ್ನೆಲ್ಲ ಇವನ್ನೆಲ್ಲ ತಗೊಂಡು ನಾನು ತೊಳಗಿಬೇಕು. ತೊಳೆದು ಇಷ್ಟು ಮಾವಿನಕಾಯಿ ಇದಾವೆ, ಅಷ್ಟು ಬಾಳಿಕಾಯಿ ಇದಾವೆ ನೋಡಿರಿ ಫ್ರೂಟ್ಸ್ ಒಳಗೆ. ಮತ್ತು ಬದ್ನಿಕಾಯಿ ಕೊಟ್ಟಾರ, ಎಷ್ಟಿದಾವ, ಇವು 4 ಬದ್ನಿಕಾಯಿ ಕೊಟ್ಟಾರ. ಮ್ಯಾಂಗೋ ಇಲ್ಲೊಂದೈದು. ಹಾಂ 3 ಟಮಾಟಿ ಕೊಟ್ಟಾರ. ಆಲೂಗಡ್ಡೆ ಎಷ್ಟು ಕೊಟ್ಟಾರ, ಇದೇನು ಕೈಗೆ ಉಳ್ಳಾಗಡ್ಡಿ ಸ್ವಲ್ಪ ತಗೊಳ್ಳೋದ್ರಿ. ಇಷ್ಟ ಆಲೂಗಡ್ಡೆ ಕೊಟ್ಟಾರ ನೋಡ್ರಿ. ಇವನ್ನ ತೊಳ್ಕೊಬೇಕಾ, ತೊಳ್ಕೊತನ ತೆಗೆದು ಇಟ್ಕೊಂಡು ಮತ್ತು ಹಂಗೆ ಅದ್ರ ಜೊತೆ ಉಳ್ಳಾಗಡ್ಡಿನೂ ಕೊಟ್ಟಾರ. ಬರಾಟಿ ಇಲ್ಲಿ ಒಂದೈತೆ ನಂಗೆ ಉಳ್ದೈತೆ. ಒಂದು ವಾರದ್ದು ಉಳ್ಳಾಗಡ್ಡಿನೂ ಕೊಟ್ಟಾರ ನೋಡ್ರಿ. ಎಲ್ಲ ಥರ ಕೊಟ್ಟಾರ. ಟೊಮೆಟೊ ಅಂತ ಇನ್ನೂ ಒಂಥರ ಕಾಯಿಪಲ್ಲೆ ಇಟ್ಟಿದ್ರು. ಏನಪ್ಪ ಅಂತಂದ್ರೆ ತೋರಿಸ್ಬಿಟ್ಟು ತೆಳಗಿಟ್ಟು ಅಂದ್ರೆ ಕಾಣ್ತೈತಿ. ಇದು ಅವ್ರಿಗೆ 1 ವಾರದ ಕಾಯಿಪಲ್ಲೆ ರೀ. ಇದು ನಮಗೆ ಬರೋದಿಲ್ಲ ರೇಷನ, ಅವ್ರಿಗೆ ಇಷ್ಟ ಬರ್ತೈತಿ. ರೇಷನ್ನು ಕೊಡ್ತಾರೆ ಮತ್ತು ಕಾಯಿಪಲ್ಲೆನೂ ಅವ್ರಿಗೆ ಕೊಡ್ತಾರೆ. ಹಾಲು ಕಾಯಿಪಲ್ಲೆ. ಈಗ ಯಾರು ಹಾಲು ತೊಗೊಂಡ್ರತ್ತಂದ್ರೆ ಅಂಡನೂ ಕೊಡ್ತಾರೆ ಇಲ್ಲಿ ತತ್ತಿ. ನಾವು ಎಗ್ ತಿನ್ನೋದಿಲ್ಲಲ್ಲ, ಹಾಗಾಗಿ ಹಾಲು ತೊಗೋತೀವಿ. ಇಷ್ಟು ಬೆಂಡೆಕಾಯಿ ಕೊಟ್ಟಾರ ನೋಡಕ್ಕೆ. ಬೆಂಡೆಕಾಯಿ, ಮೆಣಸಿಕಾಯಿನೂ ಕೊಟ್ಟಾರ. ಕೆಳಗೆ ಅದೈತಿ ಉಳ್ಳಾಗಡ್ಡಿ ಸೊಪ್ಪು ಬಿದ್ದೈತಿ ಇದ್ರೊಳಗೆ. ಸಾತನ ನೋಡಿ. ಇಷ್ಟು ಮೆಣಸಿಕಾಯಿನೂ ಕೊಟ್ಟಾರ ಅವ್ರು. ಇಷ್ಟು ಮೆಣಸಿಕಾಯಿ, ಇಷ್ಟು ಬೆಂಡೆಕಾಯಿ, 1 ಸರ ಅವು ಅಷ್ಟು. ಬದ್ನಿಕಾಯಿ ಕೊಟ್ಟಾರ, ಆಲೂಗಡ್ಡೆ ಕೊಟ್ಟಾರ, ಈರುಳ್ಳಿ ಕೊಟ್ಟಾರ, 3 ಟೊಮ್ಯಾಟೊ ಕೊಟ್ಟಾರ, ಇವು ಬಾಳೆಹಣ್ಣು ಕೊಟ್ಟಾರ, ಮತ್ತು ಹಂಗೆ ಒಂದು 6 ಮಾವಿನಕಾಯಿ ಕೊಟ್ಟಾರ. ಇದು ನಮ್ಮ ಯಜಮಾನ್ರದ್ದು ಇದು ಕಾಯಿಪಲ್ಲೆ ತರಕಾರಿ ಕೊಟ್ಟಾರ ಇಷ್ಟೆಲ್ಲ. ಹಂಗೆ ಇದೊಂದು ಬ್ರೆಡ್ ಕೊಡ್ತಾರೆ. ಬ್ರೆಡ್ ನಾವು ತೊಗೊಂಡಿವಿ ಅಂದರೆ ಹಿಟ್ಟೊಳಗೆ ಕಟ್ ಮಾಡ್ಕೋತಾರೆ. 1 ಕಿಲೋ ಹಿಟ್ಟು ಕಟ್ ಮಾಡ್ಕೋತಾರೆ. ಇದಕ್ಕೆ ಇಷ್ಟು ಬ್ರೆಡ್ಡಿಗೆ 1 ಕಿಲೋ ಅರ್ಧ ಕಿಲೋ ಐತಿ, ಗೊತ್ತಿಲ್ಲ ನಂಗೆ ಎಷ್ಟು ಕಟ್ ಮಾಡ್ಕೋತಾರೆ. ಒಂದು ಅರ್ಧ ಕಿಲೋ ತೊಗೋತಿರ್ಬೋದು ಅನ್ಸೈತಿ ನೋಡಿರಿ. ಇಷ್ಟೆಲ್ಲ ನಮ್ಮ ಕಾಯಿಪಲ್ಲೆ ನಮ್ಮ ಯಜಮಾನ್ರಿಗೆ ಸಿಕ್ಕೈತಿ. ನೋಡ್ರಿ ಎಲ್ಲ ತೊಳೆದ್ಕೊಂಡು ಕಾಯಿಪಲ್ಲೆ ಎಲ್ಲ ತೊಳೆದ್ನಿ. ಇವೆಲ್ಲ ನೀರು ಆರೋದಕ್ಕೆ ಸ್ವಲ್ಪ ಇಲ್ಲೇ ಇಡ್ತಾನೆ ಸೈಡ. ಆನಂತರ ತೆಗೆದು ಫ್ರಿಜ್ದಾಗ ಇಟ್ಕೋತಾನೆ. ಅಕ್ಕು ಮರಿ ಏನು ಕಾರ್ಬಾರ್ ಮಾಡತ್ತೀರಿ? ಹಾಂ ಲಿಪ್ಸ್ಟಿಕ್ ಹಚ್ಚತಿ? ಏನ ತೋರಿಸ್ಲ ಚಂದಂಗೆ ತಲೆಗೆ ಕ್ಲೇದಾಗ ಮಾಡಿ. ನಮ್ಮ ಅಕ್ಕು ರ್ಯಾಬಿಟ್ ಮಾಡ್ಯಾಳ ನೋಡ್ರಿ ಕ್ಲೇಲೆ. ಸ್ಟ್ರಾಬೆರಿ ತಿಂದೈತೆ ಅದಕ್ಕೆ ಅದ್ರ ಬಾಯಿ ಕ್ಯಾಮ್ರಾ ಮಾಡ್ಯಾಳ ನೋಡ್ರಿ ನಮ್ಮ ಅಕ್ಕು. ಕ್ಲೇಲೆ ಅದು ಸ್ಕೂಲ್ ಇರಲಿಲ್ಲ ಅಂದ್ರೆ ಮನ್ಯಾಗ ಕೂತ್ಕೊಂಡು ಈ ರೀತಿ ಕೆಲಸ ಮಾಡ್ತಾಳೆ. ಕ್ಯಾಮ್ರಾ ತಗೊಂಡಿನ ಕ್ಯಾಮ್ರಾ ಚಂದ ಐತಿ. ಇದು ಇಷ್ಟ ಆಯ್ತು ನನಗೆ. ಅಕ್ಕನ ಗತೆ ನಿನ್ನ ಗತೆ ಕ್ಯೂಟ್ ಐತೆ ನೋಡ್ರಿ. ಸೇಮ್ ಟು ಸೇಮ್ ಫೇಸ್. ಫೇಸ್ ಸೇಮ್ ಐತಿ. ರಿಯಲ್ ಲಿಪ್ಸ್ಟಿಕ್ ತೊಗೊಂಬಂದು ಹಚ್ಚಾತಾಳ ನೋಡೋದಕ್ರಿ. ಏನು ನೋಡ್ರಿ ನಮ್ಮ ಅಕ್ಕು 3D ಲ್ಯಾಂಡ್ ಫಾರ್ಮ್ ಮಾಡ್ಯಾಳ ಪ್ರಾಜೆಕ್ಟ್. ಇದೇನು ರಿವರ್ ಏನಿದೆ? ಚಂದ ಐತಿ. ಅದನ್ಯಾಕೆ ತೆಗ್ದಿ? ಹಂಗೆ ನಿಮ್ಗೆ ಏನಾದರೂ ನಮ್ಮ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಹಂಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ನಮ್ಮ ಅಕ್ಕನ ಕ್ಯಾಮ್ರಾ ಹೆಂಗಾಗಿತ್ತು ಅಂತ ಹೇಳ್ರಿ. ಮತ್ತು ಇನ್ನೊಂದು ವಿಡಿಯೋಂದಿಗೆ ಮತ್ತೆ ಸಿಗ್ತೀವಿ.